ಶ್ರೀ ವಿನಾಯಕ ಯುವಕ ಮಂಡಳ ನೆಹರು ನಗರ ಹುಬ್ಬಳ್ಳಿ ವತಿಯಿಂದ ಗಣೇಶ ಚತುರ್ಥಿ ಆಚರಣೆ. ಹೌದು ವೀಕ್ಷಕರೇ, ಇಂದು ಹುಬ್ಬಳ್ಳಿ ನೆಹರು ನಗರದಲ್ಲಿ ಶ್ರೀ ವಿನಾಯಕ ಯುವಕ ಮಂಡಳದ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಗಣೇಶನ ಪ್ರತಿಷ್ಠಾಪನೆ ಅತಿ ವಿಜೃಂಭಣೆಯಿಂದ ಮಾಡಲಾಯಿತು. ಭಾರತದಲ್ಲಿ ವೈಭವದಿಂದ ಆಚರಿಸಲ್ಪಡುವ ಒಂದು ಹಬ್ಬವೆಂದರೆ ಅದು ಗಣೇಶ ಚತುರ್ಥಿ. ಹಬ್ಬ ಪ್ರತಿ ವರ್ಷ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚೌತಿಯ ದಿನ ಈ ಹಬ್ಬವನ್ನು ಆಚರಿಸಲಾಗುತ್ತದೆ. ಈ ಹಬ್ಬದಲ್ಲಿ ಗಣಪತಿಯನ್ನ ಪೂಜಿಸಲಾಗುತ್ತದೆ, ಋತವೆಂದು ಆಚರಿಸಲಾಗುತ್ತದೆ. ಹಬ್ಬದ ದಿನ ಕಡುಬು ಎಂಬ ಸಿಹಿ ತಿಂಡಿಯನ್ನ ಮಾಡಿ ಗಣೇಶನಿಗೆ ನೈವೇದ್ಯ ಮಾಡಲಾಗುತ್ತದೆ. ಶ್ರೀ ವಿನಾಯಕ ಯುವಕ ಮಂಡಳದ ಗಣೇಶನ ಸ್ಥಾಪನೆಯಲ್ಲಿ ವಿಶೇಷ ಏನಪ್ಪಾ ಎಂದ್ರೆ, ಈ ಮಂಡಲದಿಂದ 7 ದಿವಸ ಗಣೇಶನಿಗೆ ಸ್ಥಾಪನೆ ಮಾಡಿ 3 ದಿನ ಮನರಂಜನಾ ಕಾರ್ಯಕ್ರಮ ಹಾಗೂ ಯೋಗ ಪ್ರದರ್ಶನ ಮತ್ತು ನೃತ್ಯ ಹಾಗೂ ಜಾದೂಗಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ವಿಶೇಷವಾಗಿತ್ತು. ಈ ಗಣೇಶನ ಸ್ಥಾಪನೆ ಮಾಡಿ ಜನರಿಗೆ 3 ದಿನ ರಾತ್ರಿಯ ವೇಳೆ ಪ್ರಸಾದವನ್ನ ಸುಮಾರು 700ರಿಂದ 800 ಜನರಿಗೆ ಪ್ರಸಾದವನ್ನ ನೀಡಿದರು ಮತ್ತು 4ನೇ ದಿನ ಮಧ್ಯಾಹ್ನದ ಹೊತ್ತಿಗೆ ಸುಮಾರು 3500ರಿಂದ 4000 ಜನರಿಗೆ ಮಹಾ ಅನ್ನ ಸಂತರ್ಪಣೆ ಮಾಡಲಾಯಿತು. ಇದು ವಿಶೇಷವಾಗಿತ್ತು. ಇದನ್ನ ನಮ್ಮ ಜೀವನದ ನೆರಳು ನ್ಯೂಸ್ ಸುದ್ದಿ ವಾಹಿನಿಯ ಜೊತೆಗೆ ಹಂಚಿಕೊಂಡರು. ಶ್ರೀ ವಿನಾಯಕ ಯುವಕ ಮಂಡಳದ ಅಧ್ಯಕ್ಷರಾದಂತಹ ಸಾಯಿನಾಥ್ ಜಿ ದಲ್ಬಂಜನ್, ಉಪಾಧ್ಯಕ್ಷರಾದ ಮಂಜುನಾಥ್ ಎಸ್ ಹಬೀಬ್, ಖಜಾಂಚಿಗಳಾದ ವೀರೇಶ್ ಎ ಹಿರೇಮಠ್, ಸದಸ್ಯರಾದ ವಿನಯ್ ಎಸ್ ಅಯ್ಯನಗೌಡರ್, ನಾರಾಯಣ್ ಜಿ ದಲ್ಬಂಜನ್, ಗುರುರಾಜ್ ಆರ್ ಮಾತೂಡ್, ಶಿವರಾಜ್ ಆರ್ ಮಾತೂಡ್, ವಿಶಾಲ್ ಗುಡಿ, ಪಂಕಜ್ ಪವಾರ್, ಮಂಜುನಾಥ್ ಯು ಅಂಗಡಿ, ಕಾರ್ತಿಕ್ ವಿನಾಯಕ್ ಎ ಹಿರೇಮಠ್, ಕಿರಣ್ ತಾಡ್ಪತ್ರಿ, ಶಿವಯೋಗಿ, ವಸೀಂ ಅಕ್ರಮ್ ದೇಸಾಯಿ, ಪವನ್ ಮಿಶ್ರಿಕೋಟಿ, ಪ್ರಸನ್ನ ಹಿರೇಮಠ್, ರೋಹಿತ್ ಎಲ್ಬಾವಿ, ಅಶ್ವಿನ್ ಕಲ್ಬುರ್ಗಿ, ಸಂಜಯ್ ಬ್ಯಾಹಟ್ಟಿ, ಮಂಜು ಎಂ ಬ್ಯಾಹಟ್ಟಿ, ವಿನಾಯಕ್ ವಾರ್ಕಲ್, ಮಲ್ಲಿಕಾರ್ಜುನ್, ನಾಗರಾಜ್ ಪವನ್ಗುಡಿ ಮತ್ತು ಇತರರು ಉಪಸ್ಥಿತರಿದ್ದರು. ರಾಜೇಶ್ ಸಾಬ್ ಗೋಕುಲ್ ಜೊತೆ ಮಂಜುಲ್ ಶಾ, ಜೀವನದ ನೆರಳು ನ್ಯೂಸ್ ಹುಬ್ಬಳ್ಳಿ. Press media.
Hocus pocus, ಫೋಕಸ್ ಫೋಕಸ್ ಅಲ್ಲ, ಹೋಕಸ್ ಪೋಕಸ್, hocus pocus, ಗಿಲಿ ಗಿಲಿ, gilly gilly, ಝೂಮ್ ಮಂತರ್,
छू मंतर, इंद्र की रानी, इंदर की रानी, ब्रह्मा की बेटी, ब्रह्मा की बेटी, मेरे मंत्र न जाए खाली, मेरे मंत्र न जाए खाली. ना जाए खाली. ವೆರಿ ಗುಡ್. ಅದನ್ನ ಒಳಗಡೆ ಹಾಕಿ ಹಂಗೆ ಇಟ್ಕೊಳ್ಳಿ. ಇದು ಒಳಗಡೆ ಹಾಕಿ ಬಿಟ್ಬಿಡಿ, ಕೈ ಬಿಡಿ. ನೋಡಿ ಮ್ಯಾಜಿಕ್ ಪವರ್ ಅಲ್ಲಿ ಎಷ್ಟು ಪವರ್ ಇದೆಯಲ್ಲ, ಮಂತ್ರದಲ್ಲಿ ಎಷ್ಟು ಪವರ್ ಇದೆಯಲ್ಲ. ಓಕೆ, ಈ ಕೋಳಿ ಮೊಟ್ಟೆ ಹಾಕಿದ್ದಾರು? ನಾನು. ವೆರಿ ಗುಡ್. ಒಪ್ಕೊಂಡಿಲ್ಲ ಸದ್ಯಕ್ಕಾದ್ರು. ಆಕ್ಚುಲಿ ಕನ್ಫ್ಯೂಸ್ ಆಗ್ಬಿಡಿ, ಇವತ್ತು ಕೋಳಿ ಮೊಟ್ಟೆ ಇಡೋದೇ ಇಲ್ಲ, ಇವರೇ ಇಡೋದು ಕೊಟ್ಟೆ. ಕೋಳಿ ಇಡೋದಿಲ್ಲ ಮೊಟ್ಟೆ ಇವತ್ತು. ಓಕೆ, ಸರಿ, ಆ ಕಡೆ ನೋಡಿ. ಇಲ್ಲಿ ಒಂದು ಮೊಟ್ಟೆ ಇದೆ. ಚಿಕ್ಕ ಮಕ್ಕಳು ಸ್ವಲ್ಪ ಆ ಕಡೆ ಸರಿ, ಸ್ಟೇಜ್ ಮುಂದೆ ಹೋಗ್ಬೇಕು. ಇಲ್ಲಿ ಮೊಟ್ಟೆ ಇದೆ. ಈ ಮೊಟ್ಟೆ ನಾನು ಎಲ್ಲಿ ಇಡ್ತೀನಿ ನೋಡ್ಬೇಕಷ್ಟೇ, ಯಾರಿಗೆ ಹೇಳ್ಬಾರ್ದಾ? ಓಕೆನಾ? ಮೊಟ್ಟೆ ಎಲ್ಲಿದೆ? ಇಲ್ಲಿ ನೋಡು. ಮೊಟ್ಟೆ ಎಲ್ಲಿದೆ? ಯಾರ ಬಗಲದಲ್ಲಿ? ಇಲ್ಲಿ ಯಾರು ಮಾತಾಡ್ತಾ ಇಲ್ವಲ್ಲ? ಇದು ತುಂಬಾ ಚೆನ್ನಾಗಿ ತುಂಬಾ ಇಂಟ್ರೆಸ್ಟ್ ತಗೋತಾ ಇದ್ದಾರೆ ಈ ಕಡೆ. ಇಲ್ಲಿ ಯಾರು ಮಾತಾಡ್ತಾ ಇರಲ್ಲ. ಓಕೆ, ಮೊಟ್ಟೆ ಎಲ್ಲಿದೆ? ಎಲ್ಲಿ? ಇಲ್ಲ, ಬಗಲಲ್ಲಿ ಏನೇ ಹೇಳ್ಬಿಡಿ. ನಮ್ಮ ಬಗಲಲ್ಲ? ಇಲ್ಲ, ಆ ಸೈಡ್ ತೋರಿಸಂತ ಇದ್ದಾರೆ. ಹಿಂದೆ ತೋರಿಸ್ಬೇಡ. ಹಿಂದೆ ಯಾಕೆ ತೋರಿಸ್ತಿದ್ಯಾ? ಸರಿ, ಬ್ಯಾಕ್ ಸೈಡ್ ಈ ಕಡೆ ಹಿಂಗ್ ತಿರುಗ್ಬಿಟ್ಟು. ಇಲ್ಲ, ಏನು ಇಲ್ಲ. ಏನಿದೆ ನನ್ ಕಡೆನಾ? ನಾನು ತಿರುಗ್ತೀನಿ ಇಲ್ವಲ್ಲ? ಓ, ಇಲ್ವಲ್ಲ? ಅರೆ, ಏನು ಇಲ್ಲ, ಅಲ್ಲಿದ್ಯಾ? ಸರಿ, ಓಕೆ. ಕೋಳಿ ಯಾವ ಹತ್ರಕ್ಕೆ ಹೋಗುತ್ತೆ? ಕೋಳಿ ಯಾವ ಹತ್ರಕ್ಕೆ ಹೋಗುತ್ತೆ? ಪಾಪ ಮಧ್ಯದಲ್ಲಿ ಪಾಪ ನಾಯಿ ಓಡ್ತಾ ಇದೆ ಅಲ್ಲಿಂದ. ಇಲ್ಲಿ ಯಾರು ಜನ ಎಷ್ಟು ಕೂತಿದ್ದಾರೆ, ಹೊರಗಡೆ ಹೋಗ್ಲಿಕ್ಕೆ ಜಾಗನೇ ಇಲ್ಲ ಅಂತ ಹೇಳಿ ಇಲ್ಲಿಂದಲೇ ಅಲ್ಲಿಂದ ಅಡ್ಡಾಡ್ತಾ ಇದೆ ಅದು ಪಾಪ. ಎಸ್, ಕೋಳಿ ಯಾವ ಹತ್ರಕ್ಕೆ ಹೋಗುತ್ತೆ? ಏನ? ಕೋಳಿ ಯಾರಪ್ಪ ಹೇಳ್ತೀರಾ? ಕೋಳಿ ಯಾವ ಹತ್ರಕ್ಕೆ ಹೋಗುತ್ತೆ? ನಾ ಕೋಳಿ ಹೇಳಂದ್ರೆ ಕಾಗೆ ಹೇಳ್ತಾನೆ, ಕಾಕ ಅಂತಾನೆ. ಕೋಳಿ ಯಾವ ಹತ್ರಕ್ಕೆ ಹೋಗುತ್ತೆ? ಜೋರಾಗಿ. ವೆರಿ ಗುಡ್. ಕೈ ಮೈಕ್ ಇಟ್ಕೊಳ್ಳಿ. ಸ್ವಲ್ಪ ಬೆಂಡಾಗಿ. ಆ ಹೇಳಿ ನಾನು ಕೋಳಿ ಯಾವ ಹತ್ರಕ್ಕೆ ಹೋಗುತ್ತೆ?
ಗಣೇಶೋತ್ಸವದ ಬಗ್ಗೆ ಇವರು ಕಾರ್ಯಕ್ರಮ ನಡೆಸಿದ್ರು. ಅದ್ರ ವಿವರಣದ ಬಗ್ಗೆ ನಾವು ಕೆಲಷ್ಟು ಮಾತಾಡ್ಲಿಕ್ಕೆ ಬಂದಿದ್ದೀವಿ. ಅವ್ರು ನಮ್ಮ ಜೀವನದ ಚಾನೆಲ್ ಥ್ರೂ ಆಗಿ ಏನನ್ನು ಹೇಳಲು ಬಯಸ್ತೀವಿ? ನಮಸ್ತೆ. ಮೊದಲನೇದಾಗಿ ಕರ್ನಾಟಕ ಜನತೆಗೆ ಹಾಗೂ ಭಾರತದ ಜನತೆಗೆ ಶ್ರೀ ಗಣೇಶನ ಮಹಾ ಹಬ್ಬಕ್ಕೆ ಒಂದು ಹಾರ್ದಿಕ ಶುಭಾಶಯಗಳು. ಎಲ್ಲರೂ ಏನು ಪ್ರತಿ ವರ್ಷ ಹಬ್ಬವನ್ನ ಜೋರಾಗಿ ನಡೆಸ್ಕೊಂಡು ಬರ್ತಾರೆ, ಹಾಗೆ ನಾವು ಕೂಡ ಮಾಡ್ಕೊಂಡ್ ಬರ್ತಾ ಇದ್ದೀವಿ. ಏನು ನಮ್ದು ಶ್ರೀ ವಿನಾಯಕ ಯುವಕ ಮಂಡಲ ನೆಹರು ನಗರ ಇದೆ. ನಾವು ಒಂದು 3-4 ಕಾಲನಿಗಳು ಸೇರಿ ಈ ಹಬ್ಬವನ್ನ ವಿಜೃಂಭಣೆಯಿಂದ ನೆಹರು ನಗರ ವಿಘ್ನೇಶ್ವರ ದೇವಸ್ಥಾನದ ಮುಂದೆ ಏನು ಮೈದಾನ ಇದೆ, ಇಲ್ಲಿ ಪ್ರತಿ ವರ್ಷ ಹಬ್ಬನ ಜೋರಾಗಿ ಮಾಡ್ಕೊಂಡ್ ಬರ ಅಂತೀವ್ರಿ. ಯಾಕಂದ್ರೆ ಇವಾಗ ನಮ್ಮ ಕಾಲನಿ ಅಂದ್ರೆ ನಮ್ಮ ಕಾಲನಿ ಅಕ್ಕಪಕ್ಕ ಒಂದು 3-4 ಕಾಲನಿ ಬರ್ತಾವ್ರಿ. ಆದ್ರೆ ನೆಹರು ನಗರ, ಅರ್ಜುನ್ ವಿಹಾರ, ಸೆಂಟ್ರಲ್ ಎಕ್ಸೆಸ್ ಕಾಲನಿ, ವೈಕುಂಠ ಲೇಔಟ್, ಮಹಾಲಕ್ಷ್ಮಿ ಲೇಔಟ್, ಏನು 4-5 ಕಾಲನಿ ಇದೆಯಲ್ಲ, ಎಲ್ಲಾ ಜನತೆಗಳು ಸೇರಿ ಇಲ್ಲಿ ಒಂದು ಗಣೇಶೋತ್ಸವನ ಜೋರಾಗಿ ಮಾಡ್ಬೇಕೆಂದು ಗಣೇಶನ ಮೂರ್ತಿ ಕೂರಿಸಿ ಅನ್ನ ಸಂತರ್ಪಣೆ ಮಾಡಿ ಒಂದು 2,500-3 ಸಾವಿರ ಮಂದಿಗೆ ನಾವು 5ನೇ ದಿನ ಅನ್ನ ಸಂತರ್ಪಣೆ ಇಟ್ಟಿರ್ತೇವೆ. ಹಾಗೆ ಚಿಕ್ಕ ಮಕ್ಕಳಿಗೆ ನಾವು ಕ್ರೀಡೆಗಳು ಹಾಗೆ ಮನೋರಂಜನೆಗೋಸ್ಕರ ನಿನ್ನೆ ನಾವು ಮ್ಯಾಜಿಕ್ ಶೋ ಕೂಡ ನಡೆಸಿದ್ವಿ. ಈ ತರ ನಾವು ಸಮಾಜಕ್ಕೆ ಒಂದು ಒಳ್ಳೆಯದು ಅಥವಾ ಚಿಕ್ಕ ಮಕ್ಕಳಿಗೆ ಒಂದು ಒಳ್ಳೆ ಉದ್ದೇಶದಲ್ಲಿ ಒಂದು ಒಳ್ಳೆ ಕಾರ್ಯಕ್ರಮವನ್ನ ಕೊಟ್ಟು ಈ ಹಬ್ಬವನ್ನ ವಿಜೃಂಭಣೆಯಿಂದ ಮಾಡ್ತೇವ್ರಿ ಪ್ರತಿ ವರ್ಷ. ಎಲ್ಲರೂ ಸೇರಿ ಎಷ್ಟು ವರ್ಷದಿಂದ ಮಾಡ್ತಾ ಇದ್ರು? ಇದು ಸುಮಾರು ಸರ್ ಒಂದು 25 ವರ್ಷ ಆಯ್ತ್ರಿ. ಮುಂಚೆ ನಮ್ಮ ಹಿರಿಯರೆಲ್ಲ ಮಾಡ್ತಿದ್ರು, ಇವಾಗ ನಾವು ಯುವಕರೆಲ್ಲ ಸೇರಿ ಮಾಡ ಅಂತೀವಿ ಸರ್, ಯಂಗ್ಸ್ಟರ್ಸ್. ಮುಂದೂ ಇದಕ್ಕಿಂತ ಹೆಚ್ಚಿಗೆ ಮಾಡೋದು? ಹ್ಞೂ ಸರ್, ಮುಂದೆನೂ ಹಿಂಗೆ ಮಾಡ್ತೀವಿ. ಏನು ನಮ್ಮ ಶ್ರೀ ವಿನಾಯಕ ಯುವಕ ಮಂಡಲದ ಅಧ್ಯಕ್ಷ ಶ್ರೀ ಸಾಯಿನಾಥ್ ದಲ್ವಂಜನ್ ಅವ್ರು ಅದಾರ್ರಿ, ಅವರ ನೇತೃತ್ವದಲ್ಲಿ ನಾವೆಲ್ಲ ನಡ್ಸ್ಕೊಂಡು ಹೋಗ್ತೀವಿ. ಇಷ್ಟು ವರ್ಷ ನಾವು 5 ದಿನ ಗಣೇಶನ ಮೂರ್ತಿನ ಕೂರಿಸಿದ್ವಿ, 5 ದಿನ ಕಾರ್ಯಕ್ರಮಗಳು ನಡೆಸಿದ್ವಿ. ಈ ವರ್ಷದಿಂದ ನಾವು 7 ದಿನಕ್ಕೆ ಪೋಸ್ಟ್ಪೋನ್ ಮಾಡ್ವಿ. ಯಾಕಂದ್ರೆ ಇವಾಗ ನಿಮಗೂ ಕೂಡ ಗೊತ್ತು, ಪೊಲೀಸರು ಬಂದು ಸ್ವಲ್ಪ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಕೂಡ ಸ್ಟ್ರಿಕ್ಟ್ ಆಗಿದೆ. ಏನು ನಾವು ಜನತೆಗೆ ಸ್ವಲ್ಪ ತೊಂದರೆ ಆಗಬಾರ್ದಂತೆ DJ ಸೌಂಡ್ ಆಯ್ತು, ಬ್ಯಾಂಜೋ ಆಯ್ತು, ಏನೋ ಒಂದು ನಾವು ಕಾರ್ಯಕ್ರಮ ಮಾಡಿದ್ರು ಕೂಡ ನೈಟ್ ಮೆರವಣಿಗೆ 10 ಗಂಟೆ ಲಾಸ್ಟ್ ಅಂತ ಹೇಳಿದಾರೆ. ನಾವು 5ನೇ ದಿನಾನೇ ಅನ್ನ ಸಂತರ್ಪಣೆ ಮಾಡಿ ನಮ್ದು ಇದು ಸಾಮಾನ್ಯದವ್ರಿಗೆ ಇದು ಬಂಡೆ ಸಾಮಾನ್ ಲೆಕ್ಕ ಅವು ಬಹಳ ಕೆಲಸ ಇರ್ತಾರೆ ಯುವಕ ಮಂಡಲದವ್ರಿಗೆ. ಅದೆಲ್ಲ ಮುಗಿಸಿ ನಾವು ಗಣೇಶನ ಮೂರ್ತಿ ನಾವು ಮೆರವಣಿಗೆ ಮಾಡಿಸ್ಬೇಕಂದ್ರೆ ನಾವು 8 ಗಂಟೆ 9 ಗಂಟೆ ಹೊಡೆದು ಬರ್ತೈತ್ರಿ. 10 ಗಂಟೆಗೆ ಬಂದ್ ಮಾಡೋದಂದ್ರೆ 1 ತಾಸಲ್ಲಿ ನಾವು 3-4 ಕೆರೆ ಅಂತೂ ಕವರ್ ಮಾಡಕ್ ಆಗಲ್ಲ ಸರ್. ಅದ್ರ ಸಲುವಾಗಿ ಎಲ್ಲ ಯುವಕರು ಹಾಗೆ ನಮ್ಮ ಸಾಯಣ್ಣ ಏನಿದ್ದಾರೆ, ಸಾಯಿನಾಥ್ ದಲ್ವಂಜನ್ ಅವರೆಲ್ಲರೂ ಸೇರಿ ನಿರ್ಧಾರ ಮಾಡಿ ಇನ್ಮೇಲೆ 7 ದಿನ ಮಾಡ್ಬೇಕಂತ ಈ ವರ್ಷದಿಂದ 7 ದಿನ ಮಾಡ್ತಾ ಇದ್ದೇವೆ ಸರ್. ಅನ್ನ ಸಂತರ್ಪಣೆ ಸರ್ ಇವಾಗ ನೀವು ಕೂಡ ಕ್ರೌಡ್ ನೋಡಿದ್ರಿ, 2,500-3 ಸಾವಿರ ಮಂದಿಗಂತೂ ಆರಾಮಾಗಿ ರೀಚ್ ಆಗುತ್ತೆ ಸರ್ ನಮ್ಗೆ. ಸರ್ ನನ್ನ ಹೆಸರು ಬಂದ್ಬಿಟ್ಟು ಶ್ರೀ ವೀರೇಶ್ ಹಿರೇಮಠ್ ಅಂತ ಹೇಳಿ, ಈ ಸಂಘದ ಖಜಾಂಚಿ ಇದೇನ್ರಿ. ಹಾಗೆ ನಮ್ಮ ಅಧ್ಯಕ್ಷರು ಶ್ರೀ ಸಾಯಿನಾಥ್ ದಲ್ವಂಜನ್ ಅಂತ ಹೇಳಿದಾರೆ ಸರ್. ಉಪಾಧ್ಯಕ್ಷರು ಮಂಜುನಾಥ್ ಹಬೀಬ್ ಅಂತ ಹೇಳಿ ಸರ್. ಎಲ್ಲ ನೀವು ಸಂಘಟನೆಯಲ್ಲಿ ಕೂಡಿ ಇದು ಎಲ್ಲ ನಮ್ಮ ಏನು ಯುವಕ ಮಂಡಲ ಇದೆ ಸರ್, ಯುವಕರೆಲ್ಲ ಸೇರ್ಕೊಂಡು ಹಬ್ಬನ ವಿಜೃಂಭಣೆಯಿಂದ ಮಾಡ್ತೇವೆ ಸರ್, ಪ್ರತಿ ವರ್ಷನೂ ಮಾಡ್ತೇವೆ.